ಇರಾನ್ ಯುದ್ಧ ತಾರಕಕ್ಕೇರಿದೆ. ಅಮೆರಿಕ, ಇಸ್ರೇಲ್ಗಳು ಪರ್ಷಿಯಾ ಮೇಲೆ ಈಗಾಗಲೇ ಬಾಂಬುಗಳ ಸುರಿಮಳೆಗೈತಾ ಇದೆ. ಅಲಿ ಖಮೇನಿ ಸತ್ರು ಕೂಡ ಮಿಶ್ರ ಪಡೆಗಳು ಸುಮ್ಮನೆ ಕೂರ್ತಾ ಇಲ್ಲ. ಅದಕ್ಕೇನ್ ಕಾರಣ ಹಾಗಾದ್ರೆ ಬನ್ನಿ ನೋಡ್ಕೊಂಬರೋಣ. ಆಯತುಲ್ಲಾ ಖಮೇನಿ ಇರಾನ್ನ ಸರ್ವೋಚ್ಚ ನಾಯಕ. ಇತಿಹಾಸದ ದುಷ್ಟ ಶಕ್ತಿಯನ್ನ ಸಂಹಾರ ಮಾಡಿರುವುದಾಗಿ ಅಮೆರಿಕ ಘೋಷಣೆ ಮಾಡಿದೆ. ಪಕ್ಕಾ ಪ್ಲಾನ್ ಮಾಡಿ ಖಮೇನಿಯನ್ನ ಕೊಲೆಗೈದ ಅಮೆರಿಕ ರಾತ್ರಿ ದಾಳಿ ಮಾಡದೆ ಬೇಕಂತಲೇ ಬೆಳಗ್ಗಿನ ಹೊತ್ತು ದಾಳಿ ಮಾಡಿದೆ. 30 ಬಾಂಬ್ಗಳ ಸುರಿಮಳೆಗೈದು ಖಮೇನಿಯ ಕತೆ ಮುಗಿಸಿದೆ. ಅಷ್ಟಾದ್ರೆ ಸಾಕು, ಇರಾನ್ ಶರಣಾಗುತ್ತೆ ಅಂತ ಅಮೆರಿಕ, ಇಸ್ರೇಲ್ ಭಾವಿಸಿದ್ವು. ಆದ್ರೆ ಕತೆ ಬೇರೇನೆ ಆಗ್ತಾ ಇದೆ. ರಕ್ತದಲ್ಲಿ ತೊಪ್ಪನೆ ತೊಯ್ತಾ ಇದೆ ಮಧ್ಯಪ್ರಾಚ್ಯ. ಇರಾನ್ನಲ್ಲಿ ಸತ್ತವರ ಸಂಖ್ಯೆ 700ಕ್ಕೆ ಏರಿಕೆ. ಆಪರೇಷನ್ ಎಪಿಕ್ ಫ್ಯೂರಿ ಹೆಸರಲ್ಲಿ ಅಖಾಡಕ್ಕಿಳಿದ ಡೊನಾಲ್ಡ್ ಟ್ರಂಪ್ ಸೇನೆ ನೀರು ಕುಡಿದಷ್ಟು ಸುಲಭವಾಗಿ ಖಮೇನಿಯನ್ನ ಭೇಟಿಯಾಡಿದೆ. ಆದರೂ ಸಿಕ್ಕಿದ್ದ ಚಾನ್ಸ್ ಅಂತ ಅಮೆರಿಕ, ಇಸ್ರೇಲ್ ಸೇರಿ ಇರಾನ್ ಮೇಲೆ ಬಾಂಬಿನ ಮಳೆ ಸುರಿತಾ ಇವೆ. ಭೀಕರ ಯುದ್ಧದಲ್ಲಿ 700ಕ್ಕೂ ಹೆಚ್ಚು ಸಾವು. ಕಳೆದ ಶನಿವಾರ ಯುದ್ಧ ಪ್ರಾರಂಭವಾದಾಗಿನಿಂದ ಇರಾನ್ನಲ್ಲಿ 700ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ. ಇರಾನ್ನಲ್ಲಿ 176 ಮಕ್ಕಳು ಸೇರಿದಂತೆ ಕನಿಷ್ಠ 742 ನಾಗರಿಕರು ಸಾವನ್ನಪ್ಪಿದ್ದಾರೆ. 900ಕ್ಕೂ ಹೆಚ್ಚು ನಾಗರಿಕರು ಗಾಯಗೊಂಡಿದ್ದಾರೆ. ಕಳೆದ 24 ಗಂಟೆಗಳಲ್ಲಿ ಕನಿಷ್ಠ 100ಕ್ಕೂ ಅಧಿಕ ಜನರು ಸಾವನ್ನಪ್ಪಿದ್ದಾರೆ. ಐಆರ್ಜಿಸಿ ನೆಲೆ, ಡ್ರೋನ್ ಫ್ಯಾಕ್ಟರಿಗಳೇ ಟಾರ್ಗೆಟ್. ಇಸ್ರೇಲ್, ಅಮೆರಿಕಗಳು ಇರಾನಿನ ಕ್ರಾಂತಿಕಾರಿ ಗಾರ್ಡ್ ಸೌಲಭ್ಯಗಳು, ಏರ್ ಡಿಫೆನ್ಸ್ ಸಿಸ್ಟಂಗಳನ್ನೇ ಗುರಿಯಾಗಿಸಿಕೊಂಡಿದೆ. ಪೂರ್ಣ ಪ್ರಮಾಣದ ಯುದ್ಧ ಕಾರ್ಯಾಚರಣೆಗಳು ನಡೀತಾ ಇವೆ. ಎಲ್ಲ ಉದ್ದೇಶಗಳು ಈಡೇರುವವರೆಗೂ ಮುಂದುವರಿಯುತ್ತದೆ ಅಂತ ಅಮೆರಿಕ ಹೇಳಿದೆ. ಶತಾಯಗತಾಯ ಇರಾನ್ನಲ್ಲಿ ರೆಜಿಮ್ ಚೇಂಜ್ ಮಾಡಲೇಬೇಕು ಅಂತ ಟ್ರಂಪ್, ನೇತನ್ಯಾಹು ಪಣ ತೊಟ್ಟಂತೆ ಕಾಣ್ತಾ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇರಾನ್ ಯುದ್ಧ ತಾರಕಕ್ಕೇರಿದೆ. ಅಮೆರಿಕ, ಇಸ್ರೇಲ್ಗಳು ಪರ್ಷಿಯಾ ಮೇಲೆ ಈಗಾಗಲೇ ಬಾಂಬುಗಳ ಸುರಿಮಳೆಗೈತಾ ಇದೆ. ಅಲಿ ಖಮೇನಿ ಸತ್ರು ಕೂಡ ಮಿಶ್ರ ಪಡೆಗಳು ಸುಮ್ಮನೆ ಕೂರ್ತಾ ಇಲ್ಲ. ಅದಕ್ಕೇನ್ ಕಾರಣ ಹಾಗಾದ್ರೆ ಬನ್ನಿ ನೋಡ್ಕೊಂಬರೋಣ. ಆಯತುಲ್ಲಾ ಖಮೇನಿ ಇರಾನ್ನ ಸರ್ವೋಚ್ಚ ನಾಯಕ. ಇತಿಹಾಸದ ದುಷ್ಟ ಶಕ್ತಿಯನ್ನ ಸಂಹಾರ ಮಾಡಿರುವುದಾಗಿ ಅಮೆರಿಕ ಘೋಷಣೆ ಮಾಡಿದೆ. ಪಕ್ಕಾ ಪ್ಲಾನ್ ಮಾಡಿ ಖಮೇನಿಯನ್ನ ಕೊಲೆಗೈದ ಅಮೆರಿಕ ರಾತ್ರಿ ದಾಳಿ ಮಾಡದೆ ಬೇಕಂತಲೇ ಬೆಳಗ್ಗಿನ ಹೊತ್ತು ದಾಳಿ ಮಾಡಿದೆ. 30 ಬಾಂಬ್ಗಳ ಸುರಿಮಳೆಗೈದು ಖಮೇನಿಯ ಕತೆ ಮುಗಿಸಿದೆ. ಅಷ್ಟಾದ್ರೆ ಸಾಕು, ಇರಾನ್ ಶರಣಾಗುತ್ತೆ ಅಂತ ಅಮೆರಿಕ, ಇಸ್ರೇಲ್ ಭಾವಿಸಿದ್ವು. ಆದ್ರೆ ಕತೆ ಬೇರೇನೆ ಆಗ್ತಾ ಇದೆ. ರಕ್ತದಲ್ಲಿ ತೊಪ್ಪನೆ ತೊಯ್ತಾ ಇದೆ ಮಧ್ಯಪ್ರಾಚ್ಯ. ಇರಾನ್ನಲ್ಲಿ ಸತ್ತವರ ಸಂಖ್ಯೆ 700ಕ್ಕೆ ಏರಿಕೆ. ಆಪರೇಷನ್ ಎಪಿಕ್ ಫ್ಯೂರಿ ಹೆಸರಲ್ಲಿ ಅಖಾಡಕ್ಕಿಳಿದ ಡೊನಾಲ್ಡ್ ಟ್ರಂಪ್ ಸೇನೆ ನೀರು ಕುಡಿದಷ್ಟು ಸುಲಭವಾಗಿ ಖಮೇನಿಯನ್ನ ಭೇಟಿಯಾಡಿದೆ. ಆದರೂ ಸಿಕ್ಕಿದ್ದ ಚಾನ್ಸ್ ಅಂತ ಅಮೆರಿಕ, ಇಸ್ರೇಲ್ ಸೇರಿ ಇರಾನ್ ಮೇಲೆ ಬಾಂಬಿನ ಮಳೆ ಸುರಿತಾ ಇವೆ. ಭೀಕರ ಯುದ್ಧದಲ್ಲಿ 700ಕ್ಕೂ ಹೆಚ್ಚು ಸಾವು. ಕಳೆದ ಶನಿವಾರ ಯುದ್ಧ ಪ್ರಾರಂಭವಾದಾಗಿನಿಂದ ಇರಾನ್ನಲ್ಲಿ 700ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ. ಇರಾನ್ನಲ್ಲಿ 176 ಮಕ್ಕಳು ಸೇರಿದಂತೆ ಕನಿಷ್ಠ 742 ನಾಗರಿಕರು ಸಾವನ್ನಪ್ಪಿದ್ದಾರೆ. 900ಕ್ಕೂ ಹೆಚ್ಚು ನಾಗರಿಕರು ಗಾಯಗೊಂಡಿದ್ದಾರೆ. ಕಳೆದ 24 ಗಂಟೆಗಳಲ್ಲಿ ಕನಿಷ್ಠ 100ಕ್ಕೂ ಅಧಿಕ ಜನರು ಸಾವನ್ನಪ್ಪಿದ್ದಾರೆ. ಐಆರ್ಜಿಸಿ ನೆಲೆ, ಡ್ರೋನ್ ಫ್ಯಾಕ್ಟರಿಗಳೇ ಟಾರ್ಗೆಟ್. ಇಸ್ರೇಲ್, ಅಮೆರಿಕಗಳು ಇರಾನಿನ ಕ್ರಾಂತಿಕಾರಿ ಗಾರ್ಡ್ ಸೌಲಭ್ಯಗಳು, ಏರ್ ಡಿಫೆನ್ಸ್ ಸಿಸ್ಟಂಗಳನ್ನೇ ಗುರಿಯಾಗಿಸಿಕೊಂಡಿದೆ. ಪೂರ್ಣ ಪ್ರಮಾಣದ ಯುದ್ಧ ಕಾರ್ಯಾಚರಣೆಗಳು ನಡೀತಾ ಇವೆ.
ಎಲ್ಲ ಉದ್ದೇಶಗಳು ಈಡೇರುವವರೆಗೂ ಮುಂದುವರಿಯುತ್ತದೆ ಅಂತ ಅಮೆರಿಕ ಹೇಳಿದೆ. ಶತಾಯಗತಾಯ ಇರಾನ್ನಲ್ಲಿ ರೆಜಿಮ್ ಚೇಂಜ್ ಮಾಡಲೇಬೇಕು ಅಂತ ಟ್ರಂಪ್ ನೇತನ್ಯಾಹು ಪಣ ತೊಟ್ಟಂತೆ ಕಾಣ್ತಾ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇರಾನ್ ಯುದ್ಧ ತಾರಕಕ್ಕೇರಿದೆ. ಅಮೆರಿಕ, ಇಸ್ರೇಲ್ಗಳು ಪರ್ಷಿಯಾ ಮೇಲೆ ಈಗಾಗಲೇ ಬಾಂಬುಗಳ ಸುರಿಮಳೆಗೈತಾ ಇದೆ. ಅಲಿ ಖಮೇನಿ ಸತ್ರು ಕೂಡ ಮಿಶ್ರ ಪಡೆಗಳು ಸುಮ್ಮನೆ ಕೂರ್ತಾ ಇಲ್ಲ. ಅದಕ್ಕೇನ್ ಕಾರಣ ಹಾಗಾದ್ರೆ ಬನ್ನಿ ನೋಡ್ಕೊಂಬರೋಣ. ಆಯತುಲ್ಲಾ ಖಮೇನಿ ಇರಾನ್ನ ಸರ್ವೋಚ್ಚ ನಾಯಕ. ಇತಿಹಾಸದ ದುಷ್ಟ ಶಕ್ತಿಯನ್ನ ಸಂಹಾರ ಮಾಡಿರುವುದಾಗಿ ಅಮೆರಿಕ ಘೋಷಣೆ ಮಾಡಿದೆ. ಪಕ್ಕಾ ಪ್ಲಾನ್ ಮಾಡಿ ಖಮೇನಿಯನ್ನ ಕೊಲೆಗೈದ ಅಮೆರಿಕ ರಾತ್ರಿ ದಾಳಿ ಮಾಡದೆ ಬೇಕಂತಲೇ ಬೆಳಗ್ಗಿನ ಹೊತ್ತು ದಾಳಿ ಮಾಡಿದೆ. 30 ಬಾಂಬ್ಗಳ ಸುರಿಮಳೆಗೈದು ಖಮೇನಿಯ ಕತೆ ಮುಗಿಸಿದೆ. ಅಷ್ಟಾದ್ರೆ ಸಾಕು, ಇರಾನ್ ಶರಣಾಗುತ್ತೆ ಅಂತ ಅಮೆರಿಕ, ಇಸ್ರೇಲ್ ಭಾವಿಸಿದ್ವು. ಆದ್ರೆ ಕತೆ ಬೇರೇನೆ ಆಗ್ತಾ ಇದೆ. ರಕ್ತದಲ್ಲಿ ತೊಪ್ಪನೆ ತೊಯ್ತಾ ಇದೆ ಮಧ್ಯಪ್ರಾಚ್ಯ. ಇರಾನ್ನಲ್ಲಿ ಸತ್ತವರ ಸಂಖ್ಯೆ 700ಕ್ಕೆ ಏರಿಕೆ. ಆಪರೇಷನ್ ಎಪಿಕ್ ಫ್ಯೂರಿ ಹೆಸರಲ್ಲಿ ಅಖಾಡಕ್ಕಿಳಿದ ಡೊನಾಲ್ಡ್ ಟ್ರಂಪ್ ಸೇನೆ ನೀರು ಕುಡಿದಷ್ಟು ಸುಲಭವಾಗಿ ಖಮೇನಿಯನ್ನ ಭೇಟಿಯಾಡಿದೆ. ಆದರೂ ಸಿಕ್ಕಿದ್ದ ಚಾನ್ಸ್ ಅಂತ ಅಮೆರಿಕ, ಇಸ್ರೇಲ್ ಸೇರಿ ಇರಾನ್ ಮೇಲೆ ಬಾಂಬಿನ ಮಳೆ ಸುರಿತಾ ಇವೆ. ಭೀಕರ ಯುದ್ಧದಲ್ಲಿ 700ಕ್ಕೂ ಹೆಚ್ಚು ಸಾವು. ಕಳೆದ ಶನಿವಾರ ಯುದ್ಧ ಪ್ರಾರಂಭವಾದಾಗಿನಿಂದ ಇರಾನ್ನಲ್ಲಿ 700ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ. ಇರಾನ್ನಲ್ಲಿ 176 ಮಕ್ಕಳು ಸೇರಿದಂತೆ ಕನಿಷ್ಠ 747 ನಾಗರಿಕರು ಸಾವನ್ನಪ್ಪಿದ್ದಾರೆ. 900ಕ್ಕೂ ಹೆಚ್ಚು ನಾಗರಿಕರು ಗಾಯಗೊಂಡಿದ್ದಾರೆ. ಕಳೆದ 24 ಗಂಟೆಗಳಲ್ಲಿ ಕನಿಷ್ಠ 100ಕ್ಕೂ ಅಧಿಕ ಜನರು ಸಾವನ್ನಪ್ಪಿದ್ದಾರೆ. ಐಆರ್ಜಿಸಿ ನೆಲೆ, ಡ್ರೋನ್ ಫ್ಯಾಕ್ಟರಿಗಳೇ ಟಾರ್ಗೆಟ್. ಇಸ್ರೇಲ್, ಅಮೆರಿಕಗಳು ಇರಾನಿನ ಕ್ರಾಂತಿಕಾರಿ ಗಾರ್ಡ್ ಸೌಲಭ್ಯಗಳು, ಏರ್ ಡಿಫೆನ್ಸ್ ಸಿಸ್ಟಂಗಳನ್ನೇ ಗುರಿಯಾಗಿಸಿಕೊಂಡಿದೆ. ಪೂರ್ಣ ಪ್ರಮಾಣದ ಯುದ್ಧ ಕಾರ್ಯಾಚರಣೆಗಳು ನಡೀತಾ ಇವೆ. ಎಲ್ಲ ಉದ್ದೇಶಗಳು ಈಡೇರುವವರೆಗೂ ಮುಂದುವರಿಯುತ್ತದೆ ಅಂತ ಅಮೆರಿಕ ಹೇಳಿದೆ. ಶತಾಯಗತಾಯ ಇರಾನ್ನಲ್ಲಿ ರೆಜಿಮ್ ಚೇಂಜ್ ಮಾಡಲೇಬೇಕು ಅಂತ ಟ್ರಂಪ್ ನೇತನ್ಯಾಹು ಪಣ ತೊಟ್ಟಂತೆ ಕಾಣ್ತಾ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇರಾನ್ ಯುದ್ಧ ತಾರಕಕ್ಕೇರಿದೆ. ಅಮೆರಿಕ, ಇಸ್ರೇಲ್ಗಳು ಪರ್ಷಿಯಾ ಮೇಲೆ ಈಗಾಗಲೇ ಬಾಂಬುಗಳ ಸುರಿಮಳೆಗೈತಾ ಇದೆ. ಅಲಿ ಖಮೇನಿ ಸತ್ರು ಕೂಡ ಮಿಶ್ರ ಪಡೆಗಳು ಸುಮ್ಮನೆ ಕೂರ್ತಾ ಇಲ್ಲ. ಅದಕ್ಕೇನ್ ಕಾರಣ ಹಾಗಾದ್ರೆ ಬನ್ನಿ ನೋಡ್ಕೊಂಬರೋಣ. ಆಯತುಲ್ಲಾ ಖಮೇನಿ ಇರಾನ್ನ ಸರ್ವೋಚ್ಚ ನಾಯಕ. ಇತಿಹಾಸದ ದುಷ್ಟ ಶಕ್ತಿಯನ್ನ ಸಂಹಾರ ಮಾಡಿರುವುದಾಗಿ ಅಮೆರಿಕ ಘೋಷಣೆ ಮಾಡಿದೆ. ಪಕ್ಕಾ ಪ್ಲಾನ್ ಮಾಡಿ ಖಮೇನಿಯನ್ನ ಕೊಲೆಗೈದ ಅಮೆರಿಕ ರಾತ್ರಿ ದಾಳಿ ಮಾಡದೆ ಬೇಕಂತಲೇ ಬೆಳಗ್ಗಿನ ಹೊತ್ತು ದಾಳಿ ಮಾಡಿದೆ. 30 ಬಾಂಬ್ಗಳ ಸುರಿಮಳೆಗೈದು ಖಮೇನಿಯ ಕತೆ ಮುಗಿಸಿದೆ. ಅಷ್ಟಾದ್ರೆ ಸಾಕು, ಇರಾನ್ ಶರಣಾಗುತ್ತೆ ಅಂತ ಅಮೆರಿಕ, ಇಸ್ರೇಲ್ ಭಾವಿಸಿದ್ವು. ಆದ್ರೆ ಕತೆ ಬೇರೇನೆ ಆಗ್ತಾ ಇದೆ. ರಕ್ತದಲ್ಲಿ ತೊಪ್ಪನೆ ತೊಯ್ತಾ ಇದೆ ಮಧ್ಯಪ್ರಾಚ್ಯ. ಇರಾನ್ನಲ್ಲಿ ಸತ್ತವರ ಸಂಖ್ಯೆ 700ಕ್ಕೆ ಏರಿಕೆ. ಆಪರೇಷನ್ ಎಪಿಕ್ ಫ್ಯೂರಿ ಹೆಸರಲ್ಲಿ ಅಖಾಡಕ್ಕಿಳಿದ ಡೊನಾಲ್ಡ್ ಟ್ರಂಪ್ ಸೇನೆ ನೀರು ಕುಡಿದಷ್ಟು ಸುಲಭವಾಗಿ ಖಮೇನಿಯನ್ನ ಭೇಟಿಯಾಡಿದೆ. ಆದರೂ ಸಿಕ್ಕಿದ್ದ ಚಾನ್ಸ್ ಅಂತ ಅಮೆರಿಕ, ಇಸ್ರೇಲ್ ಸೇರಿ ಇರಾನ್ ಮೇಲೆ ಬಾಂಬಿನ ಮಳೆ ಸುರಿತಾ ಇವೆ. ಭೀಕರ ಯುದ್ಧದಲ್ಲಿ 700ಕ್ಕೂ ಹೆಚ್ಚು ಸಾವು. ಕಳೆದ ಶನಿವಾರ ಯುದ್ಧ ಪ್ರಾರಂಭವಾದಾಗಿನಿಂದ ಇರಾನ್ನಲ್ಲಿ 700ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ. ಇರಾನ್ನಲ್ಲಿ 176 ಮಕ್ಕಳು ಸೇರಿದಂತೆ ಕನಿಷ್ಠ 747 ನಾಗರಿಕರು ಸಾವನ್ನಪ್ಪಿದ್ದಾರೆ. 900ಕ್ಕೂ ಹೆಚ್ಚು ನಾಗರಿಕರು ಗಾಯಗೊಂಡಿದ್ದಾರೆ. ಕಳೆದ 24 ಗಂಟೆಗಳಲ್ಲಿ ಕನಿಷ್ಠ 100ಕ್ಕೂ ಅಧಿಕ ಜನರು ಸಾವನ್ನಪ್ಪಿದ್ದಾರೆ.
ಐಆರ್ಜಿಸಿ ನೆಲೆ ಡ್ರೋನ್ ಫ್ಯಾಕ್ಟರಿಗಳೇ ಟಾರ್ಗೆಟ್. ಇಸ್ರೇಲ್ ಅಮೆರಿಕಗಳು ಇರಾನಿನ ಕ್ರಾಂತಿಕಾರಿ ಗಾರ್ಡ್ ಸೌಲಭ್ಯಗಳು, ಏರ್ ಡಿಫೆನ್ಸ್ ಸಿಸ್ಟಂಗಳನ್ನೇ ಗುರಿಯಾಗಿಸಿಕೊಂಡಿದೆ. ಪೂರ್ಣ ಪ್ರಮಾಣದ ಯುದ್ಧ ಕಾರ್ಯಾಚರಣೆಗಳು ನಡೀತಾ ಇವೆ. ಎಲ್ಲ ಉದ್ದೇಶಗಳು ಈಡೇರುವವರೆಗೂ ಮುಂದುವರಿಯುತ್ತದೆ ಅಂತ ಅಮೆರಿಕ ಹೇಳಿದೆ. ಶತಾಯಗತಾಯ ಇರಾನ್ನಲ್ಲಿ ರೆಜಿಮ್ ಚೇಂಜ್ ಮಾಡಲೇಬೇಕು ಅಂತ ಟ್ರಂಪ್ ನೇತನ್ಯಾಹು ಪಣ ತೊಟ್ಟಂತೆ ಕಾಣ್ತಾ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.